1973 ಆ ಆಸುಪಾಸು ಈಗ ನೀವು ನೋಡ್ತಿರುವಂಥ ಸಿನಿಮಾ ರಂಗ ಏನು ವ್ಯತ್ಯಾಸ ಕಾಣ್ತಾ ಇದೆ? ಏನಂದರೆ ಅವತ್ತು ಸೆಲ್ಯುಲಾಯ್ಡ್ ಅಂತ ಕರಿತಾ ಇದ್ವಿ. ಸೆಲ್ಯುಲಾಯ್ಡ್ ಅಂದರೆ ಸ್ಕ್ರೀನ್ಗೆ ರೀಲ್ನ ಹಾಕಿ ಪಿಕ್ಚರ್ ತೋರಿಸ್ತಾಯಿದ್ರು. ಅವತ್ತು ಆ ರೀತಿಯಾಗ ಒಂದು ರೀಲಿಂದ ಅದು ಆಮೇಲೆ ಬರ್ತಾ ಅದು ಟೇಪಿಗೆ ಬಂತು. ಟೇಪು ನಾವು ಹಾಕಿ ಮಾಡ್ತಾಯಿದ್ದೆ. ಡಿಜಿಟಲ್ ಆಯಿತು. ಅಂದರೆ ಎಲ್ಲ ಹೋಗ್ತಾ ಹಿಂಗಾಗ್ಬಿಡ್ತಂದ್ರೆ ಚಿಪ್ಪಿಗೆ ಬಂದ್ಬಿಡ್ತು. ಆ ಡಿಜಿಟಲಿಂದ ಚಿಪ್ಪಿಗೆ ಬಂದ್ಬಿಡ್ತು. ಇವಾಗ ನಿಮ್ಗೇನು ಮಾಡ್ತೀರ, ನೀವೇನು ಸ್ಟೋರೇಜ್ ಮಾಡ್ಕೋಬೇಕಾದ್ರೂ ಕೂಡ ಅದೊಂದು ಇದು ಹಾಕ್ತಾರೆ. ಎಷ್ಟೋ MB KB TB ಹಾಕ್ತಾರೆ. ಅದರಲ್ಲೆಲ್ಲ ರೆಕಾರ್ಡ್ ಆಗುತ್ತೆ. ಆಮೇಲೆ ಅವತ್ತು ಸಿನಿಮಾ ನೋಡಬೇಕು, ನಾವು ಒಂದು ಪ್ರಿಂಟ್ ಹೆಂಗೆ ಪಿಕ್ಚರ್ ಬಂದಿದೆ ಅಂತ ನೋಡಬೇಕು ಅಂದರೆ ಮಾನಿಟ್ರ್ ಇರಲಿಲ್ಲ. ಅವಾಗ ಏನೊಂದು ವ್ಯೂ ಫೈಂಡ್ರಲ್ಲಿ ನೋಡ್ತಾ ಇದ್ವಿ. ಇವತ್ತು ನಿಮ್ಮ ಪಕ್ಕದಲ್ಲಿ TV ಇದೆ, ಮಾನಿಟ್ರ್ ಇದೆ. ಮಾನಿಟ್ರ್ ಇಟ್ಕೊಂಡು ನಿಮ್ಮ ಫ್ರೇಮಿಂಗ್ ಎಲ್ಲ ನೋಡ್ಬೋದು. ಆವಾಗ ಏನು ಮಾಡಿದಿಂದ ರೀವೈಂಡ್ ಮಾಡ್ಕೊಂಡು ನೋಡ್ಬೋದು. ಇಲ್ಲಾಂದರೆ ಒಂದು ಮೂರು ಟೇಕ್ ತೊಗೋಬೋದು. ಅವತ್ತು ಪ್ರತಿಯೊಬ್ಬರು ಶಾರ್ಪಾಗಿರ್ತಾಯಿದ್ವಿ ಸೆಟ್ಟಲ್ಲಿ. ಒಂದು ಮಾತಾಡೋಂಗಿಲ್ಲ, ಒಂದು ಇದು ಮಾಡೋಂಗಿಲ್ಲ. ಈ ಥರ ಮೊಬೈಲ್ಗಳಿರಲಿಲ್ಲ, ಡಿಸ್ಟರ್ಬೆನ್ಸ್ ಇರಲಿಲ್ಲ. ಸ್ಟುಡಿಯೋ ಕಲ್ಚರ್ ಇತ್ತು, ತುಂಬ ಚೆನ್ನಾಗಿತ್ತು. ಸಿನಿಮಾ ಮಾಡ್ತೀವಿ ಅಂತಂದರೆ ನಮ್ಮ ಮನೆಯೊಳಗೆ ನಡೆಯುವಂಥ ಒಂದು ಘಟನೆ ಆಗಿತ್ತು. ಏನು ಸತ್ಯ ಏನು ಸುಳ್ಳು ಅನ್ನೋದು ಹೊರ ಪ್ರಪಂಚಕ್ಕೆ ಗೊತ್ತಾಗ್ತಾ ಇಲ್ಲ. ಈಗೆಲ್ಲ ಗೊತ್ತಾಗ್ತಾ ಇರುತ್ತೆ. ಯಾಕಂದರೆ ಓಪನ್ ಫೀಲ್ಡಲ್ಲಿ ಶೂಟಿಂಗ್ ಮಾಡ್ತಾ ಇರ್ತೀವಿ, ಜನ ಬಂದು ನಿಂತ್ಕೊಂಡಿರ್ತಾರೆ. ಅವತ್ತೆಲ್ಲ ಸಿನಿಮಾ ಸಾಂಗ್ ಅಂತ ಏನಾದ್ರು ಮಾಡಿದ್ರೆ, ಏನಾದರೂ ಒಂದು ರಸ್ತೆಯಲ್ಲಿ ಮಾಡಿದ್ರೆ ಖಾಲಿ ಇರೋ ರಸ್ತೆಯಲ್ಲಿ ಮಾಡ್ತಾಯಿದ್ವಿ. ಅದು ಇವಾಗ ಏನಾಯಿತು, ಜನ ನೋಡಬೇಕು, ಜನಗಳ ಮಧ್ಯದಲ್ಲಿ ನೋಡಬೇಕು ಅಂತ ಹೇಳಿ ಸಿನಿಮಾ ಬಂದು ಪಬ್ಲಿಕ್ ಆಗಿಬಿಟ್ಟಿದೆ. ಜೊತೆಗೆ ಸಿನಿಮಾ ಅನ್ನೋದು ಸೆಲ್ಯುಲಾಯ್ಡಿಗೆ ಬಂದುಬಿಟ್ಟು, ಇದು ಡಿಜಿಟಲ್ ಆಗಿಬಿಟ್ಟು ಅದು ಮನೆಗಳಿಗೆ ಬಂದುಬಿಟ್ಟಿದೆ. ಮನೆಯೇ ಕೂತು ಸಿನಿಮಾ ನೋಡೋವಂಥ ಬಂದಾಗ ಯಾವ ಪ್ರೇಕ್ಷಕ ಸಿನಿಮಾ ಥಿಯೇಟ್ರಿಗೆ ಬರ್ತಾನೆ? ಅವತ್ತು ಸಿನಿಮಾನ ನೋಡಬೇಕಾದ್ರೆ, ಬಂಗಾರದ ಮನುಷ್ಯ ಅಂತ ಒಂದು ಸಿನಿಮಾನ ನೋಡಬೇಕಾದ್ರೆ ಹಳ್ಳಿಯಿಂದ ಎತ್ತಿನ ಗಾಡಿ ಕಟ್ಕೊಂಬಂದು ಎಲ್ಲ ಸ್ಟೇಟ್ ಟಾಕೀಸ್ ಮುಂದೆ ದನಗಳೆಲ್ಲ ಕಟ್ಟಿರೋರು ನಾವು ನೋಡಿದ್ದೀವಿ. ಅದನ್ನು ಕಣ್ಣಾರೇ ನೋಡಿದ್ದೀವಿ, ಬಂಗಾರದ ಮನುಷ್ಯ. ಆ ರೀತಿಯಾಗಿ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಬಂದು ಸಿನಿಮಾ ನೋಡೋ ಮಂದಿ ಇವತ್ತಿಲ್ಲ. ಇವತ್ತು ಎಲ್ಲವೂ ಬದಲಾದ ಪರಿಸ್ಥಿತಿನಲ್ಲಿ ಮಾಲ್ ಕಲ್ಚರ್ ಬಂದಿದೆ. ಆಮೇಲೆ ನಿಮಗೆಲ್ಲ ಆನ್ ಸ್ಕ್ರೀನಲ್ಲಿ ರೋಡಲ್ಲೇ ನಿಮಗೆಲ್ಲ ಸ್ಕ್ರೀನ್ಗಳು ಹಾಕ್ಬಿಡ್ತಾರೆ. ಸಿನಿಮಾದ ಅರ್ಧ ಸತ್ಯಗಳನ್ನ ಅಲ್ಲೇ ತೋರಿಸ್ಬಿಡ್ತಾರೆ. ಸಾಲಿದಕ್ಕೆ ನಿಮ್ಮ ಮೊಬೈಲ್ನಲ್ಲಿ ರೀಲ್ ಬರ್ತಾಯಿದೆ, ಚಿಕ್ಕದಾಗಿ ಎಂಟರ್ಟೈನ್ಮೆಂಟ್ ಬರ್ತಾಯಿದೆ, ಕಾಮಿಡಿ ಬರ್ತಾಯಿದೆ, ಜೋಕ್ಸ್ ಬರ್ತಾಯಿದೆ. ಬಟ್ ಇದೆಲ್ಲ ಪೂರಕವಾಗಿ ನಿಜವಾದ ಎಂಟರ್ಟೈನ್ಮೆಂಟ್ ನೋಡಬೇಕಾದ್ರೆ ಥಿಯೇಟ್ರಿಗೆ ಬಂದೇ ನೋಡಬೇಕು. ಅಂದರೆ ಆ 1.5 ಗಂಟೆ 1.25 ಗಂಟೆ ಏನು ನಿಮ್ಮನ್ನು ಆ ಕತ್ಲೆ ಕೋಣೆಯಲ್ಲಿ ನಿಮ್ಮನ್ನು ಕಟ್ಟಿ ಹಿಡಿದು ಕೂಡಿಸುತ್ತೆ. ಕಂಟೆಂಟ್ ಅಂದರೆ ಕಂಟೆಂಟ್ ಯಾವುದಿಲ್ಲ ಹೇಳಿ, ಎಲ್ಲವೂ ಕಂಟೆಂಟೇ. ಆದರೆ ಕಂಟೆಂಟ್ ಯಾವುದನ್ನು ಯಾರು ಕೊಡಬೇಕು ಅನ್ನೋದು ಕೊಡೋ ಅಷ್ಟೊತ್ತಿಗೆ ಮಾಯ ಆಗ್ತಾಯಿದೆ. ಕಾರಣ ಏನಪ್ಪ ಅಂದರೆ, ಇವತ್ತು ಜನಸಂಖ್ಯೆ ಜಾಸ್ತಿ ಆಗಿದೆ, ಸಿನಿಮಾಗೆ ಬರೋ ಜನಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ. ನಮ್ಮ ಕಾಲದಲ್ಲಿ ಒಂದು ಸಿನಿಮಾ ಒಂದು ಥಿಯೇಟ್ರಲ್ಲಿ 2 ಥಿಯೇಟ್ರಲ್ಲಿ ಅಥವಾ ಊರುಗಳಲ್ಲಿ ಒಂದೊಂದು ಊರುಗಳಲ್ಲಿ 100 ದಿನ ಶತದಿನೋತ್ಸವವನ್ನು ಆಚರಿಸಿದೆ, ಸಿಲ್ವರ್ ಜೂಬ್ಲಿ ಆಚರಿಸಿದೆ, ಗೋಲ್ಡನ್ ಜೂಬ್ಲಿ ಆಚರಿಸಿದೆ. ಫಾರ್ ಎಕ್ಸಾಂಪಲ್, ನನ್ನದೇ ಆದಂಥ ಸಿನಿಮಾ ಚಂದ್ರ ಚಕೋರಿ ಬೆಳಗಾಮಲ್ಲಿ 500 ದಿವಸ ಓಡಿದೆ, 500 ಡೇಸ್ ಓಡಿದೆ. ಅದೇ ಬಂಗಾರದ ಮನುಷ್ಯ 2 ವರ್ಷ ಓಡಿದೆ, 750 ಡೇಸ್, 365 365 360 720 ಪ್ಲಸ್ ಒಂದು 20 750 ದಿವಸ ಓಡಿ ದಾಖಲೆ ಮುರಿದಿದೆ. ಅದೇ ರೀತಿ ಎಂತೆಂಥ ಅದು ನಾಗರಾವ್ ಆಗಿರ್ಬೋದು, ಭೂತೇನ ಮಗ ಅಯ್ಯೋ ಆಗಿರ್ಬೋದು. ಯಾಕೆ ನಮ್ಮ ಒಂದಾನೊಂದು ಕಾಲದಲ್ಲೇ 100 ಡೇಸ್ ಓಡಿದೆ. ಆಯಿತಾ? ಸಿನಿಮಾ ಓಡಬೇಕು. ಇವತ್ತೇನಾಗ್ತಿದೆ, ಓಡಿಸ್ತಾ ಇದ್ದಾರೆ. ಓಡಿಸೋದಕ್ಕೂ ಭಾಳ ವ್ಯತ್ಯಾಸ ಇದೆ. ನಮ್ಮ ಸಿನಿಮಾಗಳು ಥಿಯೇಟ್ರ್ನಲ್ಲಿ ಬಂದಿದೆ ಅಂತ ಸುದ್ದಿ ಹೊರಡೋಕ್ಕೆ ಮುಂಚೆನೇ ತೆಗೆದುಬಿಡ್ತಿರ್ತಾರೆ. ಇವತ್ತು ಯಾರು ಪೇಪರ್ ನೋಡಿಕೊಂಡು ಈ ಪಿಕ್ಚರ್ ನಾನು ನೋಡಬೇಕು, ಈ ಪಿಕ್ಚರ್ ನೋಡಬೇಕು ಇದಕ್ಕೆ ಡೇಟ್ ಹಾಕೊಳ್ಳೋಂಗಿಲ್ಲ. ಯಾಕೆಂದ್ರೆ ಒಂದು ವಾರಕ್ಕೆ 10 ರಿಂದ 15 ಸಿನಿಮಾ ಬಂದರೆ ನಿಮಗೆ ಈ 3 ತಿಂಗಳಲ್ಲೇ ಒಂದು ಹೆಚ್ಚು ಕಡಿಮೆ 60-70 ಪಿಕ್ಚರ್ ಬಂದುಬಿಟ್ಟಿದೆ. ಇಮ್ಯಾಜಿನ್, ಯಾರಾದರೂ ಒಬ್ಬ ಪ್ರೇಕ್ಷಕ, ನಮ್ಮಲ್ಲಿ ಜನಸಾಮಾನ್ಯ ಕಾಮನ್ ಮ್ಯಾನ್ ಅಂದರೆ ಅವನು ಬಸ್ ಡ್ರೈವರ್, ಆಟೋ ಡ್ರೈವರ್, ಹಣ್ಣು ತರಕಾರಿ ಮಾರೋರು, ರಸ್ತೆ ವ್ಯಾಪಾರಿಗಳು, ಮತ್ತು ಸಣ್ಣ ಪುಟ್ಟ ಟೀ ಶಾಪ್ ಇಟ್ಕೊಳೋರು, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋರು, ಮತ್ತೊಂದು ಕಡೆ ಹೋಟ್ಲು. ಬೇಸಿಕಲಿ ಹೋಟ್ಲಲ್ಲಿ ಸರ್ವ್ ಮಾಡ್ತಾರಲ್ಲ, ಅವರೇ ಹೆಚ್ಚು ಸಿನಿಮಾವನ್ನು ಆರಾಧಿಸೋದು. ಯಾಕೆಂದರೆ ಕಡು ಬಡತನದಲ್ಲಿ ಬಂದು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ.
ಇವತ್ತಲ್ಲ ನಾಳೆನಾದರೂ ನಾನು ಏನಾದರೂ ಒಂದು ಒಳ್ಳೆ ಹುದ್ದೆ ಹುಡ್ಕೊಂಡು ಸಿನಿಮಾದಲ್ಲಿ ಕೆಲಸ ಸಿಗ್ಬೋದು, ನನ್ನ ಬದುಕು ಹಸನಾಗ್ಬೋದು ಅಂತ ಯೋಚನೆ ಮಾಡೋದಕ್ಕೂ ಚಾಯ್ಸೇ ಇಲ್ಲ. ಬದುಕು ತುಂಬ ಕಷ್ಟ ಆಗಿದೆ. ಇಂಥದ್ರಲ್ಲಿ ನೀವು 200 ರೂಪಾಯಿ ಟಿಕೆಟ್ ಇಡಿ ಅಂತ ನಾವು ಸರ್ಕಾರನ ಕೇಳಿಕೊಂಡು ಅದಕ್ಕೆ ಮಾನ್ಯತೆ ಮಾಡಿದ್ದಾರೆ. ಆದರೆ ಅದಕ್ಕೂ ಕೋರ್ಟ್ ಹೊರಟೋಗ್ತಾರೆ. ಆದರೆ ತುಂಬ ಕಷ್ಟ ಇದೆ. ಆದರೆ ನಾನು ಹೇಳೋದು ಹೆಚ್ಚು ಬಂಡವಾಳ ಹಾಕಿ ಸಿನಿಮಾ ಮಾಡಬೇಡಿ ಅಂತಲ್ಲ. ಬರೋವಂಥ ಒಬ್ಬೊಬ್ಬ ನಿರ್ಮಾಪಕನು ಯೋಚನೆ ಮಾಡಿ, ನಾನು ಯಾರಿಗೋಸ್ಕರ ಸಿನಿಮಾ ಮಾಡ್ತಾಯಿದ್ದೀನಿ, ಯಾಕೆ ಮಾಡ್ತಾಯಿದ್ದೀನಿ ಯೋಚನೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನೀವೇನೋ ಸಿನಿಮಾ ತೆಗೆದುಬಿಡೋದು, ಇಂಡಸ್ಟ್ರಿನ ಬೇಯೋದಿದೆಯಲ್ಲ, ಅದು ದೊಡ್ಡ ತಪ್ಪು. ನಾವು ಯಾರನ್ನೂ ಇಂಡಸ್ಟ್ರಿನ ಬೇಯಲ್ಲ. ನನ್ನ ಹಣೆ ಬರಹ ಚೆನ್ನಾಗಿರಬೇಕು, ನಾನು ನೇರವಾಗಿರಬೇಕು. ನಾನು ಸರಿಯಾಗಿದ್ದರೆ ಬದುಕು ಚೆನ್ನಾಗಿರುತ್ತೆ. ನಾನೇ ಸರಿಯಿಲ್ಲ ಅಂದರೆ ಸಮಾಜ ನನಗೆ ಬೈತಾ ಇರೋದಕ್ಕೆ ಹೆಂಗೆ ಸಾಧ್ಯ? ಹಾಗಾಗಿ ಚಿತ್ರರಂಗವನ್ನು ಯಾರೇ ಬೈದರೂ ಕೂಡ ನಾನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ನಿರ್ಮಾಪಕ ಆಗಲಿ, ನಿರ್ದೇಶಕ ಆಗಲಿ, ತಂತ್ರಜ್ಞ ಆಗಲಿ, ಥಿಯೇಟ್ರ್ ಓನರ್ ಆಗಲಿ, ಡಿಸ್ಟ್ರಿಬ್ಯೂಟರ್ ಆಗಲಿ, ದಯಮಾಡಿ ಒಂದು ಶಿಸ್ತನ್ನು ಪಾಲಿಸಿ.